ಮೊದಲ ದಾಳಿ ಮಾಡಬೇಕಾದ್ರೆ ಧನುರ್ ಲಗ್ನ ಉದಯವಾಗಿತ್ತು. ಆ ಒಂದು ಲಗ್ನವೇ ಹೇಳುತ್ತೆ, ಹೆಸರಲ್ಲೇ ಹೇಳತಕ್ಕಂಥದ್ದು. ಆ ಒಂದು ರಾಶಿ ಏನು ಹೇಳುತ್ತೆ ಅಂತಂದರೆ ಒಬ್ಬ ಕುದುರೆ ಮೇಲೆ ಒಂದು ಬಿಲ್ಲನ್ನು ಇಟ್ಕೊಂಡು ಓಡ್ತಾ ಇರ್ತಕ್ಕಂಥದ್ದು ಒಂದು ತೋರಿಸುತ್ತೆ. ರಾಜನನ್ನು ಇಳಿಸ್ತಕ್ಕಂಥದ್ದು ಅಥವಾ ರಾಜನನ್ನು ಒಂದು ಕಾರಾಗೃಹಕ್ಕೆ ಕಳಿಸ್ತಕ್ಕಂಥದ್ದು ಅಥವಾ ರಾಜನನ್ನು ಕೊಲ್ತಕ್ಕಂಥ ವಿಚಾರ ಈ ಮೂರರಲ್ಲಿ ನಡೆಯುತ್ತೆ ಆಗಸ್ಟ್ ನಂತರ. ಇದು ಗ್ರಹಗಳ ಆಟಗಳು ನೋಡಿದ್ರೆ ಜುಲೈಲೇ ಆಗ್ಬೋದು, ಆ ಪ್ರಜೆಗಳಿಂದನೇ ಕಂಟಕ ಆಗ್ಬೋದು, ಅಥವಾ ಅವರ ವಿರುದ್ಧವಾಗಿರ್ತಕ್ಕಂಥ ಒಂದು ಪಾರ್ಟಿ ಅಂತ ಏನು ಹೇಳ್ತೀವಿ ಅವರಿಂದ ಆಗ್ಬೋದು, ಅಥವಾ ಇಲ್ಲಿಂದನೇ ಗೂಢಚಾರರಿಂದ ಹತ್ಯೆ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ಖಚಿತವಾಗಿದೆ. ಆ ದೇಶದ ಪ್ರಜೆಗಳೇ ಹಿಂದೆ ತಿರುಗಿ ಬೀಳ್ತಾರೆ, ಎಸ್ಪೆಷಲಿ ಇರಾನಲ್ಲಿ. ಸಾಕಷ್ಟು ಜನ ರಾಜನ ಪರ ಇರೋರು ರಾಜನ ವಿರೋಧಿಗಳಾಗ್ತಾರೆ. ಪರಾಕ್ರಮದಿಂದ ನಾನು ಅದನ್ನು ನೆಲಸಮ ಮಾಡ್ತಕ್ಕಂಥ ಒಂದು ವಿಚಾರ, ಧೈರ್ಯದಿಂದ ನಾನು ಅದನ್ನು ಮುಗಿಸ್ಬಿಡ್ತೀನಿ ಅನ್ನೋ ಒಂದು ಕಿಚ್ಚು ಒಬ್ಬ ರಾಜನಿಗೆ ಬರುತ್ತೆ. ಎಲ್ಲಿ ಏನು ನಡೆದ್ರೂ ಕೂಡ ಕೊನೆಗೆ ಫ್ಯಾಮಿಲಿಗೆ ಎಫೆಕ್ಟ್ ಆಗೇ ಆಗುತ್ತೆ. ಆ ಜನ ಒಂದು ಇಬ್ಬರ ಪೈಪೋಟಿಲಿ ಇಲ್ಲಿ ಮಗು ಬಡವಾಯಿತು ಅಂದಂಗೆ ಸಾವುಗಳು ನೋವುಗಳಾಗ್ತಕ್ಕಂಥದ್ದೇ ಸಾಮಾನ್ಯ. ಆಗಸ್ಟ್ವರೆಗೂ ಕೂಡ ಇದು ಹೀಗೆ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ಗುರುಜಿ, ನಿಮ್ಮ ಜೊತೆ ಬಹಳಷ್ಟು ವಿಚಾರಗಳನ್ನ ನಾವು ಮಾತನಾಡೋದಿದೆ. ನೀವು ಹೊಸ ವರ್ಷ 2025 ಯುಗಾದಿ ಪ್ರೆಡಿಕ್ಷನ್ ಅಲ್ಲಿ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ. ಅದರಲ್ಲಿ ಬಹಳಷ್ಟು ವಿಚಾರಗಳು ಈಗ ನಡೆದಿದೆ ಕೂಡ. ಒಂದಷ್ಟು ಬಾರ್ಡರ್ ಟೆನ್ಷನ್ಸ್ಗಳಾಗತ್ವೆ ಅಂತ ಹೇಳಿದ್ರಿ, ಟೆರರಿಸ್ಟ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಿ. ನೋಡಿದ್ವಿ ಅದನ್ನ ನಾವು. ಹೌದು, ವಿಮಾನ ಅಪಘಾತ ಆಗುತ್ತೆ ಅಂತ ಹೇಳಿದ್ರಿ, RCB ವಿನ್ ಆಗುತ್ತೆ ಅಂತ ಹೇಳಿದ್ರಿ. ಅದರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಯ್ತು ಕೂಡ, ಸಣ್ಣ ಮಟ್ಟಿನ ಯುದ್ಧ ಆಗಿ ಅದು ನಿಂತು ಹೋಯ್ತು. ಈಗ ನಡೀತಾ ಇರುವಂಥದ್ದು ಇಸ್ರೇಲ್ ಇರಾನ್ ಯುದ್ಧ ಬಹಳ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಗುರುಜಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕಂತ ಹೇಳಿದ್ರೆ ಇಸ್ರೇಲ್ ಅಷ್ಟು ಸುಲಭವಾಗಿ ಬಿಟ್ಟು ಕೊಡುವಂಥದ್ದಲ್ಲ. ಈ ಕಡೆಯಿಂದ ಇರಾನ್ ಕೂಡ, ಅದರ ಮಧ್ಯ ಅಮೆರಿಕ ಕೂಡ ಬಂದಿದೆ. ಖಮೇನಿ ಅವರ ಹತ್ಯೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇದೆ. ಸೊ ಇದು ಯಾವ ಹಂತಕ್ಕೆ ಹೋಗಬಹುದು? ಜ್ಯೋತಿಷ್ಯದಲ್ಲಿ ನೋಡೋದಾದ್ರೆ ಈ ಯುದ್ಧ ಯಾವ ಹಂತಕ್ಕೆ ಹೋಗಿ ನಿಲ್ಲಬಹುದು? ಆಮೇಲೆ ವಿಶ್ವಕ್ಕೆ ಇದರಿಂದ ಏನಾದ್ರೂ ತೊಂದರೆ ಇದೆಯಾ, ಅಥವಾ ಭಾರತಕ್ಕೆ ಇದರಿಂದ ಏನಾದ್ರೂ ತೊಂದರೆ ಇದೆಯಾ, ಲಾಭ ಇದೆಯಾ, ನಷ್ಟ ಇದೆಯಾ? ಇದರ ವಿಚಾರವಾಗಿ ನೋಡೋದಾದ್ರೆ ಗುರುಜಿ. ಶಾಸ್ತ್ರ ಅಂತ ಬಂದಾಗ, ಜ್ಯೋತಿಷ್ಯ ಅಂತ ಬಂದಾಗ ನಾವು ವೈಜ್ಞಾನಿಕ ನಿಲುಗಟ್ಟಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಈಗ ಇಸ್ರೇಲ್ ಮತ್ತು ಇರಾನ್ದು ಯುದ್ಧ ಅಂತ ತಗೊಂಡ್ರೆ ಹಿಂದೆನೂ ನಡೆದಿತ್ತು. ಆವಾಗ ಒಟ್ಟಾರೆ 6 ರಾಷ್ಟ್ರಗಳು ಸೇರಿ ಮಧ್ಯದಲ್ಲಿರ್ತಕ್ಕಂಥ ಒಂದು ಸಣ್ಣ ದೇಶಕ್ಕೆ ಲಗ್ಗೆ ಹತ್ತಿರ್ತಕ್ಕಂಥದ್ದು ಹಿಂದಿನ ಇತಿಹಾಸದಲ್ಲಿ ನಾವು ನೋಡಿದ್ದೀವಿ. ಆದರೆ ಪ್ರಮುಖವಾಗಿ ನಾವು ನೋಡಬೇಕು ಅಂತಂದರೆ ಪ್ರತಿಯೊಂದು ಯುದ್ಧನೂ ಪ್ರಾರಂಭಿಕ ಹಂತದಲ್ಲಿ ನಾವು ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಅವತ್ತಿನ ದಿವಸದ ಒಂದು ಗ್ರಹಚಾರದ ಒಂದು ಕುಂಡಲಿ ಅಂತ ಕರಿತೀವಿ. ಗ್ರಹಚಾರ ಎಲ್ಲೆಲ್ಲಿತ್ತು, ಹೌ ದೇ ಪ್ಲೇ ಮೇಜರ್ ರೋಲ್ ಅಂತ ನಾವು ಕರಿತೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕುಂಡಲಿ ಹಾಕ್ತೀವಿ. ಸ್ಕ್ರೀನ್ ಮೇಲೆ ನೋಡ್ಬೋದು, ನೀವು ಖಂಡಿತ ಹಾಕ್ತಾರೆ. ಆ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮಗೆ ಒಂದು ಏನು ತಿಳಿಯುತ್ತೆ ಅಂದರೆ, ಯಾವಾಗ ಫಸ್ಟು ಇರಾನ್ ಅವರು 13ನೇ ತಾರೀಕು ಜೂನು 2025 ಸಂಜೆಯ ನಂತರ ಮೊದಲ ದಾಳಿ ಮಾಡಬೇಕಾದ್ರೆ ಧನುರ್ ಲಗ್ನ ಉದಯವಾಗಿತ್ತು ಜೆರುಸಲೇಮಲ್ಲಿ. ಧನುರ್ ಲಗ್ನ ಅಂದರೆ ಧನುರ್ ಅಂದ್ರೇ ಅಲ್ಲೊಂದು ಯುದ್ಧ, ಅಲ್ಲೊಂದು ಬಾಣ, ಆ ಒಂದು ಲಗ್ನವೇ ಹೇಳುತ್ತೆ, ಹೆಸರಲ್ಲೇ ಹೇಳತಕ್ಕಂಥದ್ದು. ಆ ಒಂದು ರಾಶಿ ಏನು ಹೇಳುತ್ತೆ ಅಂತಂದರೆ ಒಬ್ಬ ಕುದುರೆ ಮೇಲೆ ಒಂದು ಬಿಲ್ಲನ್ನು ಇಟ್ಕೊಂಡು ಓಡ್ತಾ ಇರ್ತಕ್ಕಂಥದ್ದು ಒಂದು ತೋರಿಸುತ್ತೆ. ಅಲ್ಲಿ ಯಾರು ಕೂತಿದ್ದಾರೆ ಅಂದರೆ ಅವತ್ತಿನ ದಿವಸ ಚಂದ್ರ ಮನಸ್ಸನ್ನು ತೋರಿಸುತ್ತೆ. ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಲಗ್ನದಲ್ಲಿ ಕೂತ್ಕೊಂಡು ಇಬ್ಬರಿಗೂ ಕೂಡ ಸ್ವಲ್ಪ ಬುದ್ಧಿನ ಪಲಟ ಮಾಡ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ಯುದ್ಧ ಮಾಡಬೇಕು ಅಂದರೆ ನಮಗೇನಾದ್ರು ಸಮಸ್ಯೆ ಮಾಡಿದರೆ ಯುದ್ಧ, ಅವರವರ ಈಗೋ ಅಂತ ನಾವೇನು ಕರಿತೀವಿ, ಅಹಂ ಅಂತ ಏನು ಕರಿತೀವಿ, ಅಥವಾ ಧರ್ಮಯುದ್ಧ ಅಂತ ಏನು ಕರಿತೀವಿ, ಅವರವರ ಒಂದು ವಿಚಾರದಲ್ಲಿ ಅಲ್ಲಿ ಯುದ್ಧ ಪ್ರಾರಂಭ ಅಂತ ಮೊದಲನೇ ರೀತಿ ಹೇಳ್ತೀವಿ. ಅದೇ ಜಾತಕದಲ್ಲಿ ನೀವು ನೋಡಿದಾಗ 7ನೇ ಮನೆಯಲ್ಲಿ ಗುರು ಕೂತಿದ್ದಾನೆ, ಆ ಗುರು ಜೊತೆ ಬುಧ, ಇವರಿಬ್ಬರ ಶುಭಗ್ರಹಕ್ಕೆ ರಾಹುವಿನ ವೀಕ್ಷಣೆ ಬಂದಿದೆ. ರಾಹು 3ನೇ ಅಂದರೆ ಪರಾಕ್ರಮವನ್ನು ನಾನು ತೋರಿಸ್ತೀನಿ, ಪರಾಕ್ರಮದಿಂದ ನಾನು ಅದನ್ನು ನೆಲಸಮ ಮಾಡ್ತಕ್ಕಂಥ ಒಂದು ವಿಚಾರ, ಧೈರ್ಯದಿಂದ ನಾನು ಅದನ್ನು ಮುಗಿಸ್ಬಿಡ್ತೀನಿ ಅನ್ನೋ ಒಂದು ಕಿಚ್ಚು ಒಬ್ಬ ರಾಜನಿಗೆ ಬರುತ್ತೆ.
ಇಸ್ರೇಲಿರೋ ರಾಜನಿಗೆ ಬರುತ್ತೋ ಇರಾನಲ್ಲಿರ್ತಕ್ಕಂಥ ರಾಜ. ನಾನು ರಾಜರ ಲೆಕ್ಕ ಹೇಳ್ತೀನಿ, ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಅಲ್ಲಿ ನಾವು ಲೀಡರ್ ಅಂತ ನಾವು ಕರಿತೀವಿ. ನಾವು ಹಿಂದಿನ ಕಾಲದಲ್ಲಿ ಶಾಸ್ತ್ರದಲ್ಲಿ ರಾಜ ಅಂತ ಬರ್ತಕ್ಕಂಥದ್ದು. ಆ ರಾಜನ ಒಂದು ಇಬ್ಬರ ಪೈಪೋಟಿಲಿ ಇಲ್ಲಿ ಮಗು ಬಡವಾಯಿತು ಅಂದಂಗೆ ನೋವುಗಳಾಗ್ತಕ್ಕಂಥದ್ದೇ ಸಾಮಾನ್ಯವಾಗಿರ್ತಕ್ಕಂಥ ಪ್ರಜೆಗಳಿಗೆ ಮೊದಲು. ಯಾಕೆ ಸಾಮಾನ್ಯ ಪ್ರಜೆ ಅಂತಂದರೆ ಅಲ್ಲಿ ಚಂದ್ರ ಅಂತಂದರೆ ಮಾಸ್ ಅಂತ ನಾವು ತೊಗೊಳ್ತೀವಿ. ಅಲ್ಲಿ ಖಂಡಿತ ಅಲ್ಲಿ ಆ ಸಾವು ನೋವು ಇಬ್ಬರ ಒಂದು ಮನಸ್ಥಿತಿಗೆ ಅಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದೇ ಸಾಮಾನ್ಯ ಜನಕ್ಕೆ. ಇದು ಮೊದಲನೇ ಹಂತ. ಆಗಸ್ಟ್ವರೆಗೂ ಕೂಡ ಇದು ಹೀಗೆ ಇರುತ್ತೆ. ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಆಗಸ್ಟ್ ಕದಮ ವಿರಾಮ ಅಂತ ಹೇಳ್ಬಿಡ್ತಾರೆ, ಒಳಗಡೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಆಗಸ್ಟಲ್ಲಿ ಒಂದು ತಿರುವು ಪಡೆಯುತ್ತೆ. ಯಾವಾಗ ಗುರುವಿನ ಅಂತರ್ಭುಕ್ತಿ ಪ್ರಾರಂಭ. ಇನ್ನು ನಾವು ಕಾಲಕ್ರಮೇಣ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡ್ಕೊಳ್ತಾ ಇದ್ದರೆ ಆ ದೇಶದ ಪ್ರಜೆಗಳೇ ಹಿಂದೆ ತಿರುಗಿ ಬೀಳ್ತಾರೆ. ಎಸ್ಪೆಷಲಿ ಇರಾನಲ್ಲಿ ಸಾಕಷ್ಟು ಜನ ರಾಜನ ಪರ ಇರೋರು ರಾಜನ ವಿರೋಧಿಗಳಾಗ್ತಾರೆ. ಯಾಕೆಂದರೆ ಮೂರನೇ ಮನೆ ಬಂದಿದೆ. ಮೂರನೇ ಮನೆ ಅಂದರೆ ದೇಶದ ಅಭಿಮಾನ. ನಾಲ್ಕನೇ ಮನೆ. ಯಾವಾಗ ಮೂರನೇ ಮನೆ ಬರುತ್ತೋ ದೇಶದ ಅಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥದ್ದು ಮೂರನೇ ಮನೆ. ರಾಜನನ್ನು ಇಳಿಸ್ತಕ್ಕಂಥದ್ದು ಅಥವಾ ರಾಜನನ್ನು ಒಂದು ಕಾರಾಗೃಹಕ್ಕೆ ಕಳಿಸ್ತಕ್ಕಂಥದ್ದು ಅಥವಾ ರಾಜನನ್ನು ಕೊಲ್ತಕ್ಕಂಥ ವಿಚಾರ ಈ ಮೂರರಲ್ಲಿ ನಡೆಯುತ್ತೆ ಆಗಸ್ಟ್ ನಂತರ. ಇದು ಶಾಸ್ತ್ರದಲ್ಲಿ ಬರೆದಿಟ್ಟಿದೆ. ಯಾಕೆ ನಾವು ಶಾಸ್ತ್ರ ನೋಡಬೇಕು ಅಂತಂದರೆ ನಾವು ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ. ಏನು ನಡಿಬಹುದು ಅಂತ ಹೇಳಿ ಒಬ್ಬ ಶಾಸ್ತ್ರಜ್ಞ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತ ಹೊಂದಿರತಕ್ಕಂಥವರು ಒಂದು ತಾತ್ಕಾಲಿಕ ಕುಂಡಲಿ ಹಾಕಿ ಮುಂದಿನ ವಿಚಾರಗಳನ್ನ ನೋಡಿದಾಗ ಅಲ್ಲಿ ಮೊಟ್ಟ ಮೊದಲು ನಡೆಯೋದೇ ಕದಮ ವಿರಾಮ ಆಗುತ್ತೆ. ಆಗೋ ಸಂದರ್ಭದಲ್ಲಿ ಸ್ವಲ್ಪ ದಿವಸ ಮತ್ತೆ ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ವಾರ್ ಎಕ್ಸ್ಚೇಂಜ್ ಆಗ್ತಾನೇ ಇರುತ್ತೆ. ಕೊನೆಯ ಹಂತದಲ್ಲಿ ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಆಗೋ ಸಂದರ್ಭದಲ್ಲಿ ಆ ರಾಜನಿಗೆ ಕಂಟಕ ಅಂತ ಹೇಳ್ತೀವಿ. ಆ ಪ್ರಜೆಗಳಿಂದನೇ ಕಂಟಕ ಆಗ್ಬೋದು ಅಥವಾ ಅವರ ವಿರುದ್ಧವಾಗಿರ್ತಕ್ಕಂಥ ಒಂದು ಪಾರ್ಟಿ ಅಂತ ಏನು ಹೇಳ್ತೀವಿ ಅವರಿಂದ ಆಗ್ಬೋದು ಅಥವಾ ಇಲ್ಲಿಂದನೇ ಗೂಢಚಾರರಿಂದ ಹತ್ಯೆ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ಖಚಿತವಾಗಿದೆ ಆಗಸ್ಟ್ ನಂತರ. ನಮ್ಮ ಕ್ಯಾಲ್ಕುಲೇಷನ್ ಆಗಸ್ಟ್ ಅಂತೀವಿ. ಗ್ರಹಗಳ ಆಟಗಳು ನೋಡಿದ್ರೆ ಜುಲೈಲೇ ಆಗ್ಬೋದು. ಯಾಕಂದರೆ ನಾವು ರೇಖಾಂಶ ಅಕ್ಷಾಂಶ ನೋಡ್ತೀವಿ, ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ ನೋಡ್ತೀವಿ. ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡು ನಾವು ನೋಡ್ತಕ್ಕಂಥದ್ದು ಭಾರತದಿಂದ ನೋಡಿದಾಗ ಅಲ್ಲಿ ನಾವು ಒಂದು ಸ್ಕ್ರೀನ್ ಹಾಕಿದಾಗ ಅಲ್ಲಿ ನಾವು ಟೆಹರಾನ್ ಅಂತ ಒಂದು ಪ್ಲೇಸ್ ಹಾಕ್ಕೊಂಡ್ರೆ ಅಲ್ಲಿ ವೃಶ್ಚಿಕ ಲಗ್ನ ಬರುತ್ತೆ. ಜೆರುಸಲೇಮ್ ಅಂತ ಹಾಕ್ಕೊಂಡ್ರೆ ಅಲ್ಲಿ ನಮಗೆ ಧನುರ್ಲಗ್ನ ಬರುತ್ತೆ. ಎರಡರಲ್ಲೂ ಮಧ್ಯದ ಪಾಯಿಂಟ್ ತೊಗೊಂಡಾಗ ಹಿಂದೆ ಮುಂದೆ ಒಂದು 15-20 ಡೇಸಲ್ಲಿ ನಾವು ಹೇಳ್ತಕ್ಕಂಥ ಟೈಮಲ್ಲಿ ವೇರಿಯೇಷನ್ ಆಗೋ ಸಾಧ್ಯತೆ ಇರುತ್ತೆ. ಇದು ಮೊದಲ ವಿಚಾರ. ಗುರುಜಿ, ಇದರಿಂದ ನಮ್ಮ ಭಾರತಕ್ಕೆ ಏನಾದರೂ ಸಮಸ್ಯೆ ಆಗುವಂಥದ್ದು ಇದೆಯಾ? ಲಾಭ ನಷ್ಟಗಳನ್ನು ನೋಡೋದಾದರೆ ನೋಡಿ, ಇರಾನು ಅಖಂಡ ಭಾರತದ ಒಂದು ಭಾಗ. ಇವತ್ತು ಇರಾನ್ ನಾವು ಸಪ್ರೇಟಾಗಿ ಮಾತಾಡ್ತಾ ಇದ್ದೀವಿ. ಒಂದು 1000-2000 ಇಸ್ವಿ ಹಿಂದೆ ಹೋದರೆ ಇರಾನ್ ಯಾವುದಪ್ಪ ಭಾಗ ಇತ್ತು ಅಂದರೆ ನಮ್ಮ ಭಾರತದ್ದೇ. ಇಟ್ ವಾಸ್ ಎ ಕಂಪ್ಲೀಟ್ಲಿ ಒಂದು ಅಖಂಡ ಭಾರತದ ಒಂದು ಭಾಗ. ಸಾಕಷ್ಟು ಏನಂತಾರೆ ಈ ಒಂದು ವ್ಯಾಪಾರ ವಹಿವಾಟು ಎಲ್ಲ ಬಹಳಷ್ಟು ಇರ್ತಕ್ಕಂಥ ದೇಶ. ಇಲ್ಲಿ ರತ್ನಗಳು ಹಾಗೆ ಖನಿಜಗಳು ಬಹಳಷ್ಟು ಇರ್ತಕ್ಕಂಥದ್ದು ಭಾರತದಲ್ಲಿ. ಈ ಒಂದು ಆಫ್ಘಾನಿಸ್ತಾನ್ ಮುಖಾಂತರ ಈಗಿರ್ತಕ್ಕಂಥ ಪಾಕಿಸ್ತಾನ್ ಮುಖಾಂತರ ಆಫ್ಘಾನಿಸ್ತಾನ್ ಮುಖಾಂತರ ಇರಾನ್ಗೆ ಹೋಗ್ತಾ ಇರ್ತಕ್ಕಂಥದ್ದು ತುಂಬಾ ಇದೆ. ಸೊ ಅಲ್ಲಿ ಸಾಕಷ್ಟು ನಮ್ಮ ವ್ಯಾಪಾರ ವಹಿವಾಟು ಹಿಂದಿನ ಕಾಲದಿಂದನೂ ನಡ್ಕೊಂಬಂದಿರತಕ್ಕಂಥದ್ದು ನಮಗೆ ನಮ್ಮ ಚರಿತ್ರೆಯಲ್ಲಿ ನಾವು ನೋಡ್ಬೋದು. ಇವತ್ತು ಕೂಡ ವ್ಯಾಪಾರ ವಹಿವಾಟು ಏನೇ ಆದರೂ ಕೂಡ ನಾವು ತುಂಡಾಗಿದ್ದರೂ ಕೂಡ ಇವತ್ತು ಕೂಡ ವ್ಯಾಪಾರ ವಹಿವಾಟು ನಮಗೆ 3rd ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಆಯಿಲ್, ಕ್ರೂಡ್ ಆಯಿಲ್ ಅಂತ ಕರೀತಾರೆ, 3ನೇ ಇದು. ಅದಕ್ಕೆ ಇವತ್ತು ಅಮೇರಿಕದವರು ಎದುರ್ಕೊಳ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಅಮೇರಿಕದವ್ರ ಹತ್ರ ಎಲ್ಲರಿಗಿಂತ ಜಾಸ್ತಿ ಹೆಚ್ಚಾಗಿರ್ತಕ್ಕಂಥ ಆಯಿಲ್ ರಿಸರ್ವ್ ಇದೆ. ಇವ್ರದ್ದೆಲ್ಲ ಖಾಲಿಯಾಗಲಿ, ಆಮೇಲೆ ನಾವು ಬಳಸ್ಕೊಳ್ಳೋಣ, ನಾವು ನಂಬರ್ 1 ಆಗೋಣ ಅಂತ ಇರ್ತಕ್ಕಂಥದ್ದು ಅಮೇರಿಕದಲ್ಲಿ ಇರ್ತಕ್ಕಂಥದ್ದು ಸಪ್ರೇಟ್ ಚಿಂತನೆ. ಇನ್ನೊಂದು ದಿವಸ ಅಮೇರಿಕಾ ದೇಶದ ಜಾತಕ ಹಾಕಿ ವಿಶ್ಲೇಷಣೆ ಮಾಡೋಣ, ಯಾವ ರೀತಿ ಅವರು ಎಲ್ಲರನ್ನೂ ಆಟಾಡಿಸ್ತಾರೆ ಅಂತಕ್ಕಂಥದ್ದು. ಒಂದು ಆ ಕಡೆ ನಮ್ಮ ವೆಸ್ಟ್ಗಿರ್ತಕ್ಕಂಥ ಒಂದು ದೇಶ ಆದರೆ ಈ ಕಡೆ ಈಸ್ಟಲ್ಲಿ ಇನ್ನೊಂದು ದೇಶ ಇದೆ, ಚೈನಾ. ಇಲ್ಲಿ ಚೈನಾಗೂ ಇರಾನ್ಗೂ ನಂಟೇನು ಅಂತಂದರೆ ಚೈನಾ ಯಾವಾಗಲೂ ಕೂಡ ವ್ಯಾಪಾರ ದೃಷ್ಟಿಯಿಂದ ನೋಡುತ್ತೆ. ಚೈನಾ ಧರ್ಮದ ದೃಷ್ಟಿಯಿಂದ ನೋಡಲ್ಲ, ಯಾರ ಪರನೂ ಅಲ್ಲ, ವಿರೋಧಿನೂ ಇಲ್ಲ. ನಾನು ವ್ಯಾಪಾರದ ಪರ, ಯಾವಾಗಲೂ ಹೇಳೋದಷ್ಟೇ. ನಾನು ಅವ್ರ ಪರನೂ ಇಲ್ಲ, ಇವ್ರ ಪರನೂ ಇಲ್ಲ, ನಾನು ವ್ಯಾಪಾರದ ಪರ.
ಸೊ ಯಾವಾಗಲೂ ಕೂಡ ಚೈನಾ ಅನ್ನೋ ದೇಶ ಯಾವಾಗಲೂ ಕೂಡ ಬಿಸ್ನೆಸ್ ಓರಿಯೆಂಟೆಡ್. ಯಾಕಂದರೆ ಬಿಸ್ನೆಸ್ಗೆ ಬೇಕಾಗಿರ್ತಕ್ಕಂಥ ಒಂದು ನಾವು ಫ್ಲ್ಯಾಗ್ಗಳನ್ನ ನೋಡ್ಕೊಂಡಾದಾಗ ಯಾರ್ದು ಫ್ಲ್ಯಾಗು ರೆಡ್ ಇರುತ್ತೋ ಅದು ಪ್ರಾಸ್ಪೆರಿಟಿ ತೋರಿಸುತ್ತೆ. ರೆಡ್ ಇರಬೇಕು. ನಾವು ಎಲ್ಲ ಪಟ್ಟಿ ಮಾಡ್ಕೊಂಬಂದರೆ ಎಲ್ಲ ದೇಶದ್ದು ರೆಡ್ ಇರೋದೆಲ್ಲ ಟಾಪಲ್ಲಿ ಬಂದ್ಬಿಡುತ್ತೆ ಇನ್ ಬಿಸ್ನೆಸ್ ಆ್ಯಂಗಲಲ್ಲಿ ರೆಡ್. ಅದರಲ್ಲಿ ಕೆಲವು ಕಲರ್ಸ್ ಮಿಕ್ಸ್ಚರ್ ಎಲ್ಲ ಇರುತ್ತೆ, ಅದನ್ನು ಬೇರೆ ಟಾಪಿಕಲ್ಲಿ ಹೋಗೋಣ. ಸೊ ಇರಾನಿಗೆ ಈಗ ಸದ್ಯಕ್ಕೆ ಶಸ್ತ್ರಾಸ್ತ್ರ ಎಲ್ಲ ಕೊಡ್ತಕ್ಕಂಥದ್ದು ಇದು ಚೈನಾ ಆಗಿರೋದ್ರಿಂದ ಆ ಚೈನಾ ಸಪೋರ್ಟು ವ್ಯಾಪಾರದ ದೃಷ್ಟಿಯಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಇವರೇನಾದ್ರು ಮದ್ದುಗುಂಡುಗಳನ್ನ ಅಥವಾ ರಾಕೆಟ್ಸ್ನ ಪ್ರೊಪೆಲ್ಲರ್ಸ್ನೆಲ್ಲ ಇವ್ರಿಗೆ ಕೊಟ್ಟರೆ ಇವರು ತೈಲನ ಆರಾಮಾಗಿ ಅಲ್ಲಿ ಕೊಡ್ಬೋದು. ಎಕ್ಸ್ಚೇಂಜ್ ಬಾರ್ಟರ್ ಸಿಸ್ಟಮ್ಸ್ ಥರ ಆಗುತ್ತೆ. ಈಗ ಭಾರತಕ್ಕೆ ಒಂಥರ ಸದ್ದಿಗ್ನ ಪರಿಸ್ಥಿತಿ, ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಸಪೋರ್ಟ್ ಮಾಡಿದ್ರೂ ತೊಂದರೆ, ಸಪೋರ್ಟ್ ಮಾಡದೇ ಹೋದ್ರೂ ತೊಂದರೆ. ಇದರಿಂದ ಭಾರತಕ್ಕೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ನಾವು ತೊಗೊಂಡಾಗ ಇಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡೋದು, ಅಲ್ಲಿ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ರಾಹುವಿನ 3ನೇ ಮನೆ ತೋರಿಸುತ್ತೆ. ಬೆಲೆ ಏರಿಕೆ ಇನ್ನೇನೂ ಇಲ್ಲ. ಎಲ್ಲರಿಗೂ ಕೂಡ ವ್ಯಾಪಾರ ಚಿಂತನೆ, ವ್ಯಾಪಾರ ಮನೋಭಾವ, ಹಣಕಾಸಿನ ಒಂದು ಪರಿಸ್ಥಿತಿ ಬಗ್ಗೆ ಎಲ್ಲರೂ ಮಾತಾಡ್ತು ಅಂತಂದರೆ ಈಗ ನಮಗೆ ಯುದ್ಧ ಆಗಿದೆ, ನಾವೆಲ್ಲ ರಿಸೋರ್ಸಸ್ನೆಲ್ಲ ಕಳ್ಕೊಂಡಿದ್ದೀವಿ, ರೇಟ್ ಜಾಸ್ತಿ. ಯಾರೇ ಇನ್ನೊಬ್ಬ ರಾಜ ಬರ್ಬೋದಲ್ಲಿ ಇರಾನ್ಗೆ, ಅಥವಾ ಇದೇ ರಾಜ ಎಕ್ಸೈಲ್ಗೆ ಹೋಗ್ಬೋದು. ಇನ್ನೊಬ್ಬ ಬರ್ತಕ್ಕಂಥ ಒಂದು ಸಾಧ್ಯತೆ ಇದ್ದರೂ ಕೂಡ ಅಲ್ಲಿ ಮೊಟ್ಟ ಮೊದಲು ಆಗೋ ಕೆಲಸನೇ ಅವರ ಪ್ರೈಸನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ಬೆಲೆ ಏರಿಕೆ ವಿಚಾರ ಬಹುತೇಕ ನಮಗೆ ಎಫೆಕ್ಟ್ ಆಗೇ ಆಗುತ್ತೆ ತೈಲದಲ್ಲಿ, ರಾಹುವಿನ ಒಂದು ಅಂಶದಲ್ಲಿ. ರಾಹು ರಿವರ್ಸ್ ಬರ್ತಾ ಇದ್ದಾನೆ. ಇದೇ ಲಗ್ನಕ್ಕೆ ರಿವರ್ಸ್ ಬಂದರೆ 2ನೇ ಮನೆಗೆ ಬರ್ತಾನೆ. 2ನೇ ಮನೆ ಅಂದರೆ 10 ರೂಪಾಯಿ ಇಟ್ಕೊಂಡಿರೋ ಜಾಗದಲ್ಲಿ ನಾವು 50 ರೂಪಾಯಿ ಇಟ್ಕೋಬೇಕಾಗುತ್ತೆ ಅದನ್ನು ಖರೀದಿಗೆ. 5ರಷ್ಟು ಬ್ಯಾರಲ್ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಈ ಬೆಲೆನ ನಾವು ಅವ್ರು ಜಗಳ ಆಡಿದ್ದು ಅವರಿಬ್ಬರು, ಬರೆ ಎಳೆದಿದ್ದು ನಮಗೆ. ಅರ್ಥ ಆಯ್ತಲ್ಲ? ಜಗಳ ಆಗಿದ್ದು ಅವ್ರಿಗೆ, ಬರೆ ಎಳೆದಿದ್ದು ನಮಗೆ. ಆ ರೀತಿಯಾಗಿರ್ತಕ್ಕಂಥದ್ದು ನೋಡಿ. ಈ ಎಂಟೈರ್ ನಮ್ಮ ಶಾಸ್ತ್ರದಲ್ಲಿ ವಸುದೈವ ಕುಟುಂಬಕಂ ಅಂತ ಕರೀತಾರೆ. ಅಂದರೆ ಭೂಮಿ ಪೂರ್ತಿ ಒಂದು ಫ್ಯಾಮಿಲಿ ಇದ್ದಂಗೆ. ಈ ಫ್ಯಾಮಿಲಿಲಿ ಅಲ್ಲಿ ಅಣ್ಣ ಜಗಳ ಆಡ್ತಾ ಇದ್ದಾನೆ, ಇಲ್ಲಿ ತಮ್ಮ ಜಗಳ ಆಡ್ತಾ ಇದ್ದಾನೆ, ಈ ಕಡೆ ಒಬ್ಬ ತಮ್ಮ ಸುಮ್ಮ ಕೂತಿದ್ದಾನೆ. ಎಲ್ಲಿ ಏನು ನಡೆದ್ರೂ ಕೂಡ ಕೊನೆಗೆ ಫ್ಯಾಮಿಲಿಗೆ ಎಫೆಕ್ಟ್ ಆಗೇ ಆಗುತ್ತೆ. ಅದೇ ಧರ್ಮಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥದ್ದು. ಅದಕ್ಕೆ ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ನಾವು ಒಂದು ಫ್ಯಾಮಿಲಿ ಥರ ಇರಬೇಕು. ಆವಾಗಲೇ ನಾವು ಎಲ್ಲ ಸುಭಿಕ್ಷವಾಗಿರುತ್ತೆ. ಅಯ್ಯೋ ನಮಗೆಲ್ಲ ಬಿಡಪ್ಪ, ಅಲ್ಲಿಂದ ತೆಗೆದು ಅಲ್ಲಿ ಯಾರೋ ರಾಕೆಟ್ ಲಾಂಚ್ ಮಾಡ್ತಾರೆ, ಅಲ್ಲೇನೋ ಒಂದು ಮಿಸೈಲ್ ಹಾಕ್ತಾಯಿದ್ದಾರೆ, ಅವನಾಗ ಆಗ್ತಾಯಿದೆ, ನಮಗೇನೂ ಆಗಿಲ್ಲ ಅಂತ ಕೂತ್ಕೊಳ್ಳೋದಲ್ಲ. ನಾವು ನೆರೆ ಹೊರೆ ಇದ್ದಂಗೆ, ನೈಬರ್ಸ್. ಅಂದರೆ ನಮ್ಮ ಮನೆಗೆ ಬೆಂಕಿ ಬಿದ್ದರೆ ಪಕ್ಕದಲ್ಲಿ ಏನೂ ಆಗಿಲ್ಲ ಅಂತ ಕೂತ್ಕೊಳ್ತಕ್ಕಂಥದ್ದು ಮುಟ್ಟಾಳ. ಯಾಕಂದರೆ ನಮ್ಮ ಮನೆಗೆ ಬೆಂಕಿ ಬಿದ್ದರೆ ಆ ಶಾಖ ಬೆಂಕಿ ಕಾಲಕ್ರಮೇಣ ಅವ್ರಿಗೂ ಹತ್ಕೊಳ್ತಕ್ಕಂಥದ್ದು ನಾವು ಯಾವಾಗಲೂ ನೋಡಬೇಕು. ಕೊನೆಗೆ ಶಾಂತಿ ಭಾಳ ಇಂಪಾರ್ಟೆಂಟ್ ಅಂತ ನೋಡ್ತೀವಿ. ಈಗ ಜ್ಯೋತಿಷ್ಯ ಶಾಸ್ತ್ರದ ನೋಡೋದು ಕದಮ ವಿರಾಮ ಆಗುತ್ತಾ ಅಥವಾ ಅವರಿಬ್ಬರಲ್ಲಿ ಏನಾದ್ರು ಸಮಸ್ಯೆ ಆಗುತ್ತಾ ಅಂತ ನೋಡಿದಾಗ ಇರಾನ್ ಅಧ್ಯಕ್ಷನಿಗೆ ಸಮಸ್ಯೆ ಇದ್ದಿದ್ದೇ. ಅದ್ರ ಜೊತೆಗೆ 50% ಎಫೆಕ್ಟು ಕೂಡ ಇಸ್ರೇಲ್ ಅಧ್ಯಕ್ಷನಿಗೂ ಇದೆ. ಬೆಂಜಮಿನ್ ಸರ್ ಅವ್ರು ಯಾರಿದ್ದಾರೋ ಅವ್ರಿಗೂ ಇದೆ, ಖಂಡಿತ ನೆತನ್ಯಾಹು ಅವರಿಗೆ ಅವ್ರಿಗೂ ಇದೆ. ಅದು ಸಾಮಾನ್ಯವಾಗಿಲ್ಲ, ಹೆಚ್ಚಿಗೆ ಇದೆ. ಇಬ್ಬರು ಪರದಲ್ಲೇ ಇದ್ದಾರೆ. ಆದರೆ ಸ್ವಲ್ಪ ಇರಾನ್ ಅವರು ಹೆಚ್ಚಿಗೆ ಇರ್ಬೋದು, ಇದಕ್ಕೆ. ಯಾಕಂದರೆ 2 ಲಗ್ನಗಳು ಅವ್ರು ಹಾಕಿರ್ತಕ್ಕಂಥ ಒಂದು ಯುದ್ಧ ಪ್ರಾರಂಭವಾಗಿರ್ತಕ್ಕಂಥ ಲಗ್ನ, ಇವರು ರಿಸೀವ್ ಮಾಡಿರ್ತಕ್ಕಂಥ ಲಗ್ನ ಒಂದಕ್ಕೊಂದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಇರತಕ್ಕಂಥದ್ದು. ಒಬ್ಬರಿಗೆ ಸ್ವಲ್ಪ ಎಫೆಕ್ಟು, ಒಬ್ಬರಿಗೆ ಜಾಸ್ತಿ ಎಫೆಕ್ಟು, ಇಬ್ಬರಿಗೂ ಎಫೆಕ್ಟ್ ಇದ್ದೇ ಇರತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನೋಡಿದ್ರಲ್ವಾ ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ಯಾವ ಹಂತಕ್ಕೆ ತಲುಪುತ್ತೆ, ಆಗಸ್ಟ್ ತಿಂಗಳಲ್ಲಿ ಏನೇನಾಗುತ್ತೆ, ಅದೇ ರೀತಿ ಇಸ್ರೇಲ್ ನಾಯಕನಿಗೆ, ಅದೇ ರೀತಿ ಇರಾನ್ ನಾಯಕರಿಗೆ ಏನೇನು ಸಮಸ್ಯೆಗಳಾಗುತ್ತೆ, ಭಾರತಕ್ಕೆ ಇದರ ಪರಿಣಾಮ ಏನು, ಇವೆಲ್ಲವನ್ನ ಜ್ಯೋತಿಷ್ಯದ ಪ್ರಕಾರ ಪಂಡಿತ ದಿನೇಶ್ ಗುರೂಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಇಂತಹ ವಿಚಾರಗಳು ಇನ್ನಷ್ಟು ಮುಂದಿನ ಸಂಚಿಕೆಗಳಲ್ಲಿ ಬರೋದಿದೆ. ಈ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ನೋಡ್ತಾ ಇರಿ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ.
ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.